ರೈತ ಬಂದವ್ರೆ ನಮಸ್ಕಾರ. ಈಗ ಸದ್ಯ ಏನೈತಿ, ಹೊರೈಸನ್ ಪೀರಿಯಡ್ ಹಿಡ್ಕೊಂಡು ನಮಗೀಗ ಹಾರ್ವೆಸ್ಟಿಂಗ್ ಪೀರಿಯಡ್ ತನಕ ಎಲ್ಲ ಕಡೆ ದ್ರಾಕ್ಷಿ ಪ್ಲಾಟ್ಗಳು ಈಗ ಸದ್ಯ ಚಾಲು ಅದಾವು. ಈಗೇನೈತಿ, ಇನ್ನು ಕೆಲವೊಂದು ಪ್ಲಾಟ್ಗಳು ಏನದಾವು ನೀರು ಇಳಿಯೋದನ್ನ ಚಾಲು ಐತಿ. ಕೆಲವೊಂದು ಪ್ಲಾಟಿಗೆ ಹಾರ್ವೆಸ್ಟಿಂಗ್ ಬಂದಾವು, ಕೆಲವೊಂದು ಹಾರ್ವೆಸ್ಟಿಂಗ್ ಚಾಲು ಅದಾವು. ಈ ಟೈಮ್ದಾಗ ಈಗೇನೈತಿ, ಈ ಹಂತನಾಗ ಬರೋ ಸಮಸ್ಯೆಗಳಂದ್ರೆ ಒಂದಿಟ್ಟು ಎಲ್ಲ ಕಡೆನ ಈಗ ಏನೈತಿ ಕಂಡು ಬರತ್ತಾವ. ಕೆಲವೊಂದು ಸಮಸ್ಯೆ ಅದಾವು. ಆ ಸಮಸ್ಯೆ ಬಗ್ಗೆ ಒಂದಿಟ್ಟು ಈ ವಿಡಿಯೋದಾಗ ನಾವು ಮಾತಾಡೋರಿದ್ದೆವು. ಈಗೇನೈತಿ, ನೀರು ಇಳಿಯುವಾಗ ಎಲ್ಲ ಕಡೆ ನಮಗೆ ಈಗ ಸದ್ಯ ಏನೈತಿ ಫೋನ್ ಬರಕ್ಕೆ ಚಾಲು ಆಗಿದಾವು. ಏನಪ್ಪ ಅಂದ್ರೆ ಶುಗರ್ ಬರುವತ್ತು ಅಂದ್ರೆ ಒಂದಿಟ್ಟು ಶುಗರ್ ಇನ್ನೂ ಬಂದಿಲ್ರಿ, 4 ತಿಂಗಳಾಯ್ತು ಇನ್ನೂ ಶುಗರ್ ಬಂದಿಲ್ಲ, 4 ತಿಂಗಳಾಗಾಗ ಬತ್ತು, ಇನ್ನೂ ಏನು ಹುಳಿನ ಐತಿ. ಈ ಪ್ರಕಾರ ಏನೈತಿ ಒಂದಿಟ್ಟು ಶುಗರ್ ಬರೋದು ಏನೈತಿ ಸಮಸ್ಯೆ ಎಲ್ಲ ಕಡೆ ಏನೈತಿ. ಈಗ ಸಮಸ್ಯೆ ಅಂದ್ರೆ ಈಗ ಇದಕ್ಕೆ ಸಮಸ್ಯೆ ಅನ್ನಕ್ಕಾಗಂಗಿಲ್ಲ. ಯಾಕಂದ್ರೆ ಈ ವರ್ಷದ ಕ್ಲೈಮೇಟ, ಈ ವರ್ಷದ ಏನು ನಾವು ಹೆಂಗೆ ಏನು ಮಾಡ್ಕೊತ ಬಂದಿದ್ದೀವಿ ಸ್ಟೇಜ್ಗಳ, ಆ ಸ್ಟೇಜ್ಗಳು ನೋಡ್ತಂದ್ರೆ ಇದಕ್ಕೆ ಏನೈತಿ, ನಮ್ಮ ನೀರು ಇಳ್ಯಾಕೆ ಯಾವಾಗ ಚಾಲು ಅದು 90 ದಿವ್ಸಕ್ಕೆ ನೀರು ಇಳ್ಯಾಕನ 90 ದಿವ್ಸ ಚಾಲು ಆಗಾಕನ 90 ದಿವ್ಸ ತೊಗೊಂಡೈತಿ. ಅಲ್ಲಿಂದ ನೀರು ಇಳ್ಯಾಕೆ ಚಾಲು ಆಗೈತಿ. ಅಲ್ಲಿಂದ ಮುಂದೆ ನೀರು ಇಳ್ಯಾಕ 110 115 ದಿವ್ಸ ತನಕನೂ ನೀರು ಇಳ್ದಾವು. ಈಗ ಜಸ್ಟ್ 4 ತಿಂಗಳಾಗೈತಿ. ಲಗೇನ ಶುಗರ್ ಬಾ ಅಂದ್ರೆ ಬರಕ್ಕೆ ಸಾಧ್ಯ ಇಲ್ಲ. ವರ್ಷ ಏನೈತಿ 75 80 ದಿವ್ಸಕ್ಕಂದ್ರೆ ನೀರು ಇಳ್ಯಾಕೆ ಚಾಲು ಆಕಿತ್ತು. ಒಂದು 15 ದಿವ್ಸ ಏನೈತಿ ಈ ವರ್ಷ ಏನೈತಿ ಪ್ಲಾಟ್ಗಳ ಲೇಟ್ ಬಂದಾವು. ಫ್ಲವರಿಂಗ್ ಅನ್ನು ಲೇಟ್ ಆಗೈತಿ. ನೀರು ಹಿಡಿದು ಹೊರೈಸನ್ ಸ್ಟೇಜ್ ಅನ್ನು ಮುಂದೆ ಬಂದೈತಿ. ಅದಕ್ಕೆ ಈಗ ಏನೈತಿ ಆ ಪ್ರಕಾರ ನೋಡ್ತೆ ಅಂದ್ರೆ ಶುಗರ್ ಅನ್ನು ಏನೈತಿ ಒಂದು ಲೇಟ್ ಆಗೇ ಬರೋದೈತಿ. 130 ದಿವ್ಸಕ್ಕದು ಬಂದ್ರೆ ಬರ್ಬೋದು, 4.5 ತಿಂಗಳ ಅದನ್ನು ತಗೋಬಹುದು. ಈಗೇನೈತಿ, ಎಲ್ಲಿ ಲೈಟ್ ಸಾಯಿಲ್ ಐತಿ ಅಂದ್ರೆ ಮಡ್ಡಿ ಜಮೀನ, ಅಲ್ಲಿ ಒಂದು 4.5 ತಿಂಗಳ ತನಕ ನಿಮಗೆ ಹಾರ್ವೆಸ್ಟಿಂಗ್ ಮಾಡುವಂಗ 20-22 ಈ ಪ್ರಕಾರ ಏನೈತಿ ಶುಗರ್ ಬರ್ಬೋದು. ಮ್ಯಾಗಿನ ಕಾಳ್ನ್ಯಾಗ ಏನೈತಿ 24 ಬರ್ಬೋದು, ತೆಳಗಿನ ಕಾಳ್ನ್ಯಾಗ ಏನೈತಿ 19 ಮಟನು ಒಂದಿಟ್ಟು ಶುಗರ್ ಹತ್ಬೋದು. 22 19 ಈ ರೇಂಜ್ದಾಗ ಶುಗರ್ ಬತ್ತಂದ್ರೆ ನೀವು ಹಾರ್ವೆಸ್ಟಿಂಗ್ ಮಾಡಕ್ಕೆ ಚಾಲು ಮಾಡ್ರಿ. ಮತ್ತೊಂದು ಹೇಳೋದು ಏನೈತೆ ಅಂದ್ರೆ, ಈಗ ಎಲ್ಲಿ ಹೆವಿ ಸಾಯಿಲ್ ಅದಾವು ಅಂದ್ರೆ ಎರಿ ಜಮೀನ, ಎರಿ ಜಮೀನ ಹೆವಿ ಸಾಯಿಲ್ ಐತಿ ಆ ಪ್ಲಾಟ್ದಾಗ, ಮತ್ತೆ ಅಲ್ಲಿ ಏನೈತಿ ಮಾಲ್ ಅನ್ನೋ ಒಂದಿಟ್ಟು ಲೋಡ್ ಐತಿ, ಅಂತ ಪ್ಲಾಟ್ನಾಗ 5-5 ತಿಂಗಳ ತನಕನೂ ಹೋಗ್ಬೋದು. 5-5 ತಿಂಗಳ ತನಕನೂ ಹಾರ್ವೆಸ್ಟಿಂಗ್ ನಿಮ್ಗೆ ಮುಂದೆ ಹೋಗ್ಬೋದು. ಆ ಪ್ರಕಾರ ಏನೈತಿ ಪೂರ್ತಿ ಶುಗರ್ ಬರಂತಲೇನ ನಿಮಗೆ ಈ ವರ್ಷ ಒಂದಿಟ್ಟು ಲೇಟ್ ಮಾಡಿ, ವರ್ಷದಕ್ಕಿಂತ ಏನೈತಿ ಒಂದಿಟ್ಟು ಲೇಟ್ ಮಾಡಿ ಈ ವರ್ಷ ಹಾರ್ವೆಸ್ಟ್ ಮಾಡಕ್ ಹತ್ತದೈತಿ. ಅದನ್ನಷ್ಟು ನೀವು ನೋಡ್ಕೊಂಡ್ಬಿಡ್ರಿ. ಈಗೇನೈತಿ ಮತ್ತೊಂದೇನೈತಿ, ಶುಗರ್ ಬರಂಗಿಲ್ಲ ಮತ್ತು ಕೆಲವೊಂದು ಪಡ್ಗಳು ಬಹಳ ಲೋಡ್ ಅದಾವ, ಹೆವಿ ಲೋಡ್. ಅಲ್ಲಿ ಏನೈತಿ ಮಮಿಫಿಕೇಶನ್, ಕಾಳು ಮೆತ್ತಗೆ ಬೀಳೋದ ಈ ಸಮಸ್ಯೆಗಳು ಬರತ್ತಾವ. ಈಗೇನೈತಿ ದಂಡಿಗೆ ಬಂದಾಗ ಏನೈತಿ, ನಾವು ಹಿಂದಕ್ಕೆ ಒಂದು ವಿಡಿಯೋದಾಗ ಹಾಕಿದ್ವಿ. ಆ ಪ್ರಕಾರ ನೀರು ಕಡಿಮೆ ಮಾಡ್ಕೋತ ಬರಬೇಕು. ಆದ್ರೆ 2 ನೀರಿನ ನಡಬಾರ್ಕಿಂದ ಇಂಟರ್ವಲ್. ಈಗ ನೀವೇನೈತಿ ಡೈಲಿ 1 ತಾಸು ಬಿಡ್ತಿದ್ರ, ಈಗ 1 ದಿವ್ಸ ಬಿಟ್ಟು 1 ದಿವ್ಸ 1 ತಾಸು ಬಿಡಬೇಕು. ಮೊದ್ಲಿನ ಹಿಡ್ದ ನೀವು 1 ದಿವ್ಸ ಬಿಟ್ಟು 1 ದಿವ್ಸ 1 ತಾಸು ಬಿಟ್ಕೋತ ಬಂದಿದ್ರ, ಈಗೇನೈತಿ 2 ದಿವ್ಸ ಬಿಟ್ಟು 1 ತಾಸು ಬಿಡಬೇಕು. ನೀರ್ ಎಷ್ಟು ಬಿಡದೈತಿ ಅಷ್ಟು ಬಿಡದೈತಿ. ಖರೆ ಇಂಟರ್ವಲ್ದು ಏನೈತಿ ಡೇಸ್ ಏನೈತಿ ಹೆಚ್ಚು ಮಾಡ್ಕೊಳ್ಳೋದೈತಿ. ನೀವು 1 ತಾಸನ ನೀರು ಇಡೋದೈತಿ, ಹೆಚ್ಚಿಗೆ ಮಾಡ್ಕೊಳ್ಳೋದೈತಿ. ಈಗ ಹಾರ್ವೆಸ್ಟಿಂಗ್ ಸನಿ ಬರತೈತಿ, ಅವ್ರೇನ್ ಮಾಡೋದು 2 ದಿವ್ಸ ಗ್ಯಾಪ್ ಇಟ್ಟು 3ನೇ ದಿವ್ಸಕ್ಕೆ 1 ತಾಸು ನೀರು ಬಿಡುದ. ಬಹಳನು ನೀರಿಂದ ಸ್ಟ್ರೆಸ್ ಕೊಡಾಕ್ ಹೋಗ್ಬೇಡ್ರಿ. ಈಗ ಹಾರ್ವೆಸ್ಟಿಂಗ್ ಮಾಡೋದೈತಿ ಮುಂದಿನ ವಾರದಾಗ ಅಂದ್ರೆ 3-4 ದಿವಸಕ್ಕೊಮ್ಮೆ ನೀರು ಬಿಟ್ರು ನಡಿತೈತಿ. ಹಾರ್ವೆಸ್ಟಿಂಗ್ ಮಾಡೋಕ್ಕಿಂತ ಮೊದಲು 1-4 ದಿವಸ ನೀರು ಕಟ್ ಮಾಡಿಬಿಡ್ರಿ. ಅಂದ್ರೆ ಕಾಳನ್ನು ಉದ್ರಂಗಿಲ್ಲ ಮತ್ತು ಶುಗರ್ ಅನ್ನು ಚಲೋ ತಂಗ ಬರ್ತೈತಿ. ನೀರು ಹೆಚ್ಚಿಗೆ ಬಿಟ್ರಂದ್ರೂ ಮಮಿಫಿಕೇಶನ್ ಹೆಚ್ಚಾಕೈತಿ ಮತ್ತು ಶುಗರ್ ಬರಕನು ಪ್ರಾಬ್ಲಮ್ ಆಕೈತಿ. ನೀರು ಹೆಚ್ಚಿಗೆ ಬಿಡಾಕ್ ಹೋಗ್ಬೇಡ್ರಿ. ನಿಮ್ಮ ಜಮೀನ್ ಯಾವ ಪ್ರಕಾರ ಐತಿ ಫಸ್ಟ್ ನೋಡ್ರಿ. ಆಮೇಲೆ ಏನೈತಿ ನೀವು ಡಿಸಿಷನ್ ತಗೋರಿ, 8 ದಿವ್ಸಕ್ಕೆ ಬಿಡಬೇಕು, 8 ದಿವ್ಸಕ್ಕೆ ನನ್ನ ಪಡ ನೀರಿನ ಮ್ಯಾಗ ಬರ್ತೈತಿ. ಒಂದಿಟ್ಟು ನೋಡ್ಕೋತೀರಿ ಡೈಲಿ. ಇದೇನೈತಿ ಗೊನೆ ಕೈ ಟೈಟ್ ಹತ್ತಿತ್ತಂದ್ರೆ ಏನು ಇದಿಲ್ಲ, ಒಂದು ಸ್ವಲ್ಪ ಎಲ್ಲಿ ಸಪ್ಪಾದಂಗ, ಎಲ್ಕಾರ ಗೊನೆ ಒಂದಿಟ್ಟು ಮೆತ್ತಗೆ ಬಿದ್ದಂಗ ಅದು ಅನ್ಸಾಕತ್ತಂದ್ರೆ ನೀರು ಒಂದು ಇರಿಗೇಷನ್ ಏನೈತಿ 15 ನಿಮಿಷ ನೀರು ಹೆಚ್ಚಿಗೆ ಕೊಟ್ಟು ಬಿಡುದು. ಆ ಪ್ರಕಾರ ನೀವು ನೀರಿನ ಮ್ಯಾನೇಜ್ಮೆಂಟ್ ಮಾಡ್ರಿ. ಮತ್ತೊಂದು ಈಗ ಏನೈತಿ ಲಾಸ್ಟಿಗೆ ಬಂದ ಮಮ್ಮಿ ಆಗಬಾರ್ದು ಮತ್ತು ಕಾಳು ಗಟ್ಟಿ ಆಗ್ಬೇಕಂತಂದ
ಕೆಲವೊಂದು ರೈತರ ಪೊಟ್ಯಾಷಿಯಂ ಶೋನೈಡ್ದ ಅತಿಶಯ ವಾಪರ್ ಮಾಡಿಬಿಡ್ತಾರು, ಹೆಚ್ಚಿಗೆ ಗೊಬ್ಬರ ಬಿಡಕ್ ಚಾಲು ಮಾಡಿಬಿಡ್ತಾರು. ಈ ತರಾಗ ಏನೈತಿ ನಾವು ಸೈಂಟಿಫಿಕಲಿ ತಿಳ್ಕೊಬೇಕಾತಂದ್ರ ಮ್ಯಾಗ್ನೇಷಿಯಂ ಯಾವಾಗ ಗಿಡದಾಗ ಮ್ಯಾಗ್ನೇಷಿಯಂ ಲೆವೆಲ್ ಯಾವಾಗ ಹೆಚ್ಚಾಗಿಬಿಡ್ತೈತಿ ಅವಾಗ ಪೊಟ್ಯಾಷಿಯಂ ಅದ ಒತ್ತಾಗ ಚಾಲು ಮಾಡ್ತೈತಿ. ಅಂದ್ರೆ ಏನೈತಿ ಈ ಅಡ್ಡತ್ರೊಳಗ ಆಂಟಗೋನಿಸ್ಟಿಕ್ ಇದೈತಿ, ಅಂದ್ರೆ ಒಂದ್ ಹೆಚ್ಚಾತಂದ್ರ ಒಂದ್ ಕಡಿಮೆ ಆಕೈತಿ. ಅದರಿಂದ ಮ್ಯಾಗ್ನೇಷಿಯಂ ಹೆಚ್ಚಾತಂದ್ರ ಪೊಟ್ಯಾಶ್ ಲೆವೆಲ್ ಕಡಿಮೆ ಆಗಿಬಿಡ್ತೈತಿ, ಪೊಟ್ಯಾಶ್ ಹೆಚ್ಚಾತಂದ್ರೂ ಮ್ಯಾಗ್ನೇಷಿಯಂ ಲೆವೆಲ್ ಹೆಚ್ಚಾಗಿಬಿಡ್ತೈತಿ. ಹಿಂಗ ಇವು ಎರಡು ಒಂದ್ ಏನೈತಿ ಸ್ಪರ್ಧೆ ಇರ್ತೈತಿ, ಆಂಟಗೋನಿಸ್ಟಿಕ್ಸ್ ಇವು ಇರ್ತಾವ ಅದ್ರೊಳಗ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಮ್ಯಾಗ್ನೇಷಿಯಂ ಹೆಚ್ಚಿದ್ದು ಗೊಬ್ಬರ ನಮ್ಗ ಅವಾಯ್ಡ್ ಮಾಡ್ಬೇಕು. ಪೊಟ್ಯಾಷಿಯಂ ಶೋನೈಡ್ದಾಗನು ಮ್ಯಾಗ್ನೇಷಿಯಂ ಐತಿ, ಅದನ್ನ ಅವಾಯ್ಡ್ ಮಾಡ್ರಿ. ಭಾಳ ಅದ್ರ ಒಂದ್ ಡೋಸ್ ಬಿಡ್ರಿ, ಅದ್ರಗಿಂತ ಹೆಚ್ಚಿಗೆ ಬಿಡಾಕ್ ಹೋಗ್ಬೇಡ್ರಿ. ಆಮೇಲೆ ಏನೈತಿ ಮತ್ತೊಂದ್ ಏನೈತಿ ಮ್ಯಾಗ್ನೇಷಿಯಂ ಸಲ್ಫೇಟ್ ಅನ್ನು ಬಿಡಾಕ್ ಹೋಗ್ಬೇಡ್ರಿ, ಚಿಲೇಟೆಡ್ ಮ್ಯಾಗ್ನೇಷಿಯಂ ಅನ್ನು ಬಿಡಾಕ್ ಹೋಗ್ಬೇಡ್ರಿ, ಏನು ಸ್ಪ್ರೇನು ಮಾಡಕ್ ಹೋಗ್ಬೇಡ್ರಿ. ಮ್ಯಾಗ್ನೇಷಿಯಂ ಅನ್ಕತಕ ಒಂದಿಟ್ಟು ಅವಾಯ್ಡ್ ಮಾಡ್ರಿ, ಅಂದ್ರ ಇದಾಕೈತಿ ಏನ ಶುಗರ್ ಅನ್ನು ಬರಾಕ್ ಹೆಲ್ಪ್ ಆಕೈತಿ, ಮಾಲನು ಟೈಟ್ ಆಕೈತಿ. ಇನ್ ಎಲ್ಲಿ ಮ್ಯಾಗ್ನೇಷಿಯಂ ಡಿಫಿಷಿಯನ್ಸಿ ಐತಿ ಅಲ್ಲಿ ತುದಿಯಾಗಿನೂ ಎಲಿ ಏನಾಕಾವು ಹಳದಿ ಬಿಡಾಕ್ ಚಲೋ ಆಕಾವು. ತುದಿ ಎಲಿ ಮ್ಯಾಗ್ನೇಷಿಯಂ ಡಿಫಿಷಿಯನ್ಸಿ ಐತಿ ಅಲ್ಲಿ ಅಂತ ಪ್ಲಾಟ್ಗೆ ಏನ್ ಮಾಡ್ರಿ ಒಂದಿಟ್ಟ ಎಕರೆಗೆ 5 kg ಮ್ಯಾಗ್ನೇಷಿಯಂ ಸಲ್ಫೇಟ್ ಅದು ನೀವು ಬಿಟ್ರಿ ಅಂದ್ರೆ ಡಿಫಿಷಿಯನ್ಸಿನು ಕಂಟ್ರೋಲ್ ಆಕೈತಿ. ಮತ್ತು ಏನೈತಿ ಮ್ಯಾಗ್ನೇಷಿಯಂ ಗಿಡಕ್ಕೆ ಸಿಗ್ತೈತಿ. ಆ ಟೈಪ್ ಮಾಡ್ಕೋತ ನಡೀರಿ. ಮತ್ತೊಂದು ನಿಮ್ಗೆ ಹೇಳೋದತ್ತಂದ್ರೆ ಯಾರ್ದು ಅಂದ್ರ ಈಗ ಹೆಚ್ಚೆಚ್ಚು ಎಕ್ಸ್ಪೋರ್ಟ್ ಯಾರ್ದಿಲ್ಲ ಅಂದ್ರೂ ಕಲರ್ ಹೆಚ್ಚಿಗೆ ಬರಬಾರ್ದು. ಯಾರು ಬಾಂಗ್ಲಾಕ್ ಎಕ್ಸ್ಪೋರ್ಟ್ ಬಾಂಗ್ಲಾಕ್ ಕಳಿಸ್ತಾರೋ ಅವ್ರಿಗೇನೈತಿ ಕಲರ್ ಹೆಚ್ಚಿಗೆ ಬಂದು ನಡೆಯಂಗಿಲ್ಲ. ಕಲರ್ ಹೆಚ್ಚಿಗೆ ಬರ್ತಿದ್ರು ನೀವೇನೈತಿ ಮ್ಯಾಗ್ನೇಷಿಯಂ ಒಂದಿಟ್ಟು 5 kg ಒಂದು ಎಕರೆಗೆ ಕೊಟ್ರಿ ಅಂದ್ರೆ ಒಂದು 4 ದಿವ್ಸ ಮುಂದೆ ಹೋಗಾಕೂ ಹೆಲ್ಪ್ ಆಕೈತಿ. ಮತ್ತು ಏನೈತಿ ಒಂದಿಟ್ಟು ವೈಟಿಶ್ ಗ್ರೀನ್ ಕಲರ್ ಏನಿರ್ತೈತಿ ಆ ಕಲರನ್ನು ತಡ್ಕೊಂಡು ಉಳಿತೈತಿ, ಭಾಳ ಹಳದಿ ಕಲರ್ ಎದ್ದು ಕಾಣಿಸಂಗಿಲ್ಲ. ಆ ಪ್ರಕಾರ ಮ್ಯಾಗ್ನೇಷಿಯಂ ಕೆಲಸ ಮಾಡ್ತಿರ್ತೈತಿ. ಈಗ ಒಂದು ಇದ್ರಾಗ ಏನು ನಮ್ಗೇನು ತಿಳ್ಕೊಳ್ಳೋದೈತಿ, ಮ್ಯಾಗ್ನೇಷಿಯಮ್ ಹೆಚ್ಚಾಯ್ತಂದ್ರೆ ಪೊಟ್ಯಾಶ್ ಅಪ್ಟೇಕ್ ಆಗಂಗಿಲ್ಲ. ಈಗ ಪೊಟ್ಯಾಶ್ ಅಪ್ಟೇಕ್ ಆಗಾಕ ಮ್ಯಾಗ್ನೇಷಿಯಂ ಒಂದಿಟ್ಟು ಹೆಚ್ಚಿಗೆ ಎಕ್ಸೆಸ್ ಏನು ಯೂಸ್ ಮಾಡ್ತೀರಿ ಅದನ್ನು ಕಡಿಮೆ ಮಾಡಿರ್ತ ಅನ್ಕ ನಾವು ಹೇಳಿದ್ವಿ. ಅದರ ಜೊತೆನ ಮತ್ತೊಂದು ಏನು ಮಾಡೋದು, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ KMB ಅಂತ ಏನು ಸಿಗ್ತೈತಿ ಬ್ಯಾಕ್ಟೀರಿಯಾ, ಆ ಬ್ಯಾಕ್ಟೀರಿಯಾನು ನಾವು ಕೆಳಗೆ ಬಿಟ್ಟುಕೊಂಡಿವಿ ಅಂದ್ರೆ ಪೊಟ್ಯಾಶ್ ಅಪ್ಟೇಕನ್ನು ಸರಿಯಾಗಿ ಆಕೈತಿ, ಶುಗರನ್ನು ಮತ್ತು ಪಲ್ಪನ್ನು ಸರಿಯಾಗಿ ನಮ್ಗೆ ಸಿಗ್ತೈತಿ. ಮತ್ತೊಂದು ಹೇಳೋದಾತಂದ್ರೆ ಈಗ ಏನೈತಿ ಹೊಸ ರೀಕಟ್ ಪ್ಲಾಟ್ ನೀವು ಮಾಡತ್ತೀರಿ. ಹೊಸ ರೀಕಟ್ ಪ್ಲಾಟ್ ಮಾಡುವಾಗ ಏನೈತಿ ಈಗ ರೀಕಟ್ ಈಗ ಸದ್ಯ ಮಾಡೋ ಸ್ಟೇಜ್ ಐತಿ. ಭಾಳದ್ರ ಫೆಬ್ರವರಿ 10ನೇ ತಾರೀಕಿಂತ ಮುಂದೆ 10-15 ಮುಂದೆ ಹೋಗ್ಬೇಡ್ರಿ. ಭಾಳ ಆತಂದ್ರೆ ಆದಷ್ಟು ಮಟ್ಟಿಗೆ 10ನೇ ತಾರೀಕು ಇಲ್ಕರ 15 ಭಾಳ ಲೇಟ್ ಹಾಕಿದ್ರು 15ನೇ ತಾರೀಕು ಒಳಗಡೆನ ನೀವು ಏನು ಮಾಡ್ರಿ ರೀಕಟ್ ತಗೊಂಡು ಅದಕ್ಕೆ ಜಲ್ದಿನ ಮ್ಯಾಗ ಏರ್ಸಾಕ್ ನೋಡ್ರಿ. ಯಾಕಂದ್ರೆ ಪ್ರತಿ ವರ್ಷ ಹೋದ ವರ್ಷ ಹೆಂಗೆ ಮಳೆ ಆತು ಹಂಗ ಈ ವರ್ಷನು ಮೇ ತಿಂಗಳದಾಗ ಮಳೆ ಐತೆ ಹೇಳತ್ತಾರು. ಮಳಿ ಇರ್ಲಿ ಬಿಡ್ಲಿ ಆ ಥರ ವಿಚಾರ ಬಿಡ್ರಿ. ನಮ್ಮ ಫಸ್ಟ್ ನಾವು ಏನೈತಿ ನಾವು ಫಾಸ್ಟ್ ಗಿಡ ಮೊದ್ಲ ನಾವು ಏನೈತಿ ಕಡ್ಡಿದು ರೆಡಿ ಮಾಡ್ಕೊಂಡಿವಿ ಅಂದ್ರೆ ಅಂಥದ್ದೇನು ಹೋದ ವರ್ಷಗತ್ತೆ ಸಮಸ್ಯೆ ಏನು ಬರಂಗಿಲ್ಲ. ಅದಕ್ಕೆ ಏನೈತಿ ಚಟ್ನಿ ಮುಂದೆ ಹೊಂಟಿದ್ರೆ ಈಗ ಸದ್ಯ ಫಸ್ಟ್ ಚಟ್ನಿ ತೊಗೊಳ್ಳಿ. ಉಳ್ಕಿದ್ದು ಏನೈತಿ ನೀವು ತಿಪ್ಪಿ ಕತ್ತ ಇದಾದ ಏನು ಹಾಕೋದೈತಿ ಆಮೇಲೆ ನೀವು ಹಾಕೋತ ಕೂತ್ರೂ ನಡಿತೈತಿ. ಮತ್ತೊಂದು ಏನೈತಿ ನಮ್ಮದು ದ್ರಾಕ್ಷಿಗುರು ಆನ್ಲೈನ್ ಕನ್ಸಲ್ಟೆನ್ಸಿ ಹೊಸ ರೀಕಟ್ ಪ್ಲಾಟ್ ಏನು ನಿಮ್ಮ ರಿಜಿಸ್ಟರ್ ಮಾಡೋದಾವು. ಈಗ ಏನೈತಿ ಸದ್ಯ ನಮ್ಮ ಕಡೆ ಪ್ಲಾಟ್ಗಳು ರಿಜಿಸ್ಟರ್ ಈಗ ಸದ್ಯ ಆಗಾಕತ್ತಾವು ಭಾಳಷ್ಟ. ನೀವು ನಿಮ್ಮ ಪ್ಲಾಟ್ ರಿಜಿಸ್ಟರ್ ಮಾಡೋರಿದ್ದೀರಿ ಅಂದ್ರೆ ಏನು ಸ್ಕ್ರೀನ್ ಮ್ಯಾಗ ನಂಬರ್ ಕಾಣಿಸೋದೈತಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ಲಾಟನ್ನು ನೀವು ರಿಜಿಸ್ಟರ್ ಮಾಡ್ಕೋರಿ.